ಪೊನ್ನಂಪೇಟೆ ತಾಲೂಕು ದೇವರಪುರ ಗ್ರಾಮ ಪಂಚಾಯಿತಿ ಮತ್ತು ತಿತಿಮತಿ ಪಂಚಾಯಿತಿ ವ್ಯಾಪ್ತಿಗೆ ಒಳಪಡುವ ಪರಿಶಿಷ್ಟ ಪಂಗಡಕ್ಕೆ ಸೇರಿದ ಕುಟುಂಬವೊಂದು ವಾಸ ಮಾಡುತ್ತಿದ್ದು ಯಾವುದೇ ಭದ್ರತೆ ಇಲ್ಲದೆ ತೀರಾ ಹೀನಾಯವಾಗಿ ಬದುಕು ಸಾಗಿಸುತ್ತಿದ್ದಾರೆ. ಪಂಜಿರಿ ಎರವರ ಕುಟುಂಬಕ್ಕೆ ಸೇರಿರುವ ಶಿವಕುಮಾರ್ ಮತ್ತು ಮಂಜುಳಾ ದಂಪತಿಗಳು ತಮ್ಮ 3 ಮಕ್ಕಳು ಹಾಗೂ ವೃದ್ಧೆ ಇಲ್ಲಿ ವಾಸ ಮಾಡುತ್ತಿದ್ದು ಮಣ್ಣಿನ ಇಟ್ಟಿಗೆಯಲ್ಲಿ ಮನೆ ನಿರ್ಮಾಣ ಮಾಡಿರುವ ಮನೆ ಇದೀಗ ಹೆಚ್ಚಿನ ಮಳೆಗೆ ಮನೆಯ ಕೆಲವು ಭಾಗ ಭಾಗಶಃ ಕುಸಿದು ಇನ್ನೇನು ಕೆಲವೇ ದಿನಗಳಲ್ಲಿ ಈಗಿರುವ ಶೆಡ್ ಕೂಡ ನೆಲಕಚ್ಚುವ ಭೀತಿಯಲ್ಲಿದೆ. ಇಡೀ ಕುಟುಂಬ ಇಂದು ಜೀವ ಭಯದಲ್ಲಿ ಬದುಕು ಸಾಗಿಸುತ್ತಿದ್ದಾರೆ. ಈ ಬಗ್ಗೆ ಕಳೆದ 3 ವರ್ಷದಿಂದ ಸಂಬಂಧಪಟ್ಟ ತಿತಿಮತಿಯ ದೇವರಪುರ ಗ್ರಾಮ ಪಂಚಾಯಿತಿ ಹಾಗೂ ಪೊನ್ನಂಪೇಟೆ ತಾಲೂಕು ಆಡಳಿತ ಕಚೇರಿಗೆ ಅಲೆದೆಲೆದು ಸ್ವಂತ ಮನೆಯ ಕನಸಲ್ಲೇ ಜೀವನ ಸಾಗಿಸುತ್ತಿದ್ದಾರೆ. ಸ್ಥಳೀಯ ಪಂಚಾಯಿತಿಯ ಉಪಾಧ್ಯಕ್ಷರು ಸ್ಥಳಕ್ಕೆ ಬಂದು ಪರಿಶೀಲನೆ ಮಾಡಿದ್ದು ಬಿಟ್ಟರೆ ಪೊನ್ನಂಪೇಟೆ ತಾಲೂಕು ತಹಶೀಲ್ದಾರ್ ಮಾತ್ರ ಇತ್ತ ಸುಳಿದಿಲ್ಲ. ಈ ಬಗ್ಗೆ ಸಂತ್ರಸ್ತೆ ಮಂಜುಳಾ ಮಾತನಾಡಿ, ಕಳೆದ 3 ವರ್ಷದಿಂದ ಪಂಚಾಯಿತಿ ಹಾಗೂ ತಾಲೂಕು ಕಚೇರಿಗೆ ಅಲೆದು ಸಾಕಾಗಿದೆ. ನನ್ನ ಗಂಡನಿಗೆ ಹೃದಯ ಸಂಬಂಧಿ ಕಾಯಿಲೆಯಿಂದ ಬಳಲುತ್ತಿದ್ದಾರೆ. ಒಬ್ಬ ಮಗ ವಿಶೇಷ ಚೇತನ ಆಗಿದ್ದು ಕೂಲಿ ಮಾಡಿ ಜೀವನ ಸಾಗಿಸುತ್ತಿದ್ದೇವೆ. ಜೊತೆಗೆ ಕಾಡನೆ ಹಾವಳಿ ಮಧ್ಯೆ ನಮ್ಮ ಬದುಕು ಇಂದು ಕೇಳುವವರೇ ಇಲ್ಲದಂತಾಗಿದೆ. ಕೂಡಲೇ ಸಂಬಂಧಪಟ್ಟ ಅಧಿಕಾರಿಗಳು ನಮಗೆ ವಾಸಕ್ಕೆ ಯೋಗ್ಯವಾದ ಮನೆ ಕಲ್ಪಿಸಿಕೊಟ್ಟರೆ ನಾವು ನೆಮ್ಮದಿಯ ಬದುಕು ಸಾಗಿಸಬಹುದು ಎಂದು ಅಳಲನ್ನ ತೋಡಿಕೊಂಡಿದ್ದಾರೆ. ಅಮ್ಮ ನಮಸ್ಕಾರ. ನಮಸ್ತೆ ಸರ್. ಈಗ ನಿಮಗೆ ಇಷ್ಟೊಂದು ತೊಂದರೆಗಳು ಇಲ್ಲಿ ಕಾಣ್ತಾ ಇದೆ. ಮನೆ ಇನ್ನೇನು ಕೆಲವೇ ದಿನಗಳಲ್ಲಿ ಯಾವ ಕ್ಷಣದಲ್ಲಿ ಬೇಕಾದರೆ ಬೀಳ್ಬೋದು, ಮತ್ತು ಸಂಸಾರ ಇದೆ, ಏನು ತೊಂದರೆನೂ ಆಗ್ಬೋದು, ಜೀವ ಅಪಾಯನೂ ಆಗ್ಬೋದು. ಈಗ ನೀವು ಇಷ್ಟೆಲ್ಲ ತೊಂದರೆ ಆಗಿದೆಯಲ್ಲ, ನಿಮಗೆ ಸ್ಥಳೀಯ ಗ್ರಾಮ ಪಂಚಾಯಿತಿ ಆಗಲಿ ಬೇರೆಯವರು ಯಾರಿಗೂ ನೀವು ಮನವಿ ಸಲ್ಲಿಸಿಲ್ವಾ ಅಂತ? 3 ವರ್ಷದಿಂದನೇ ಸಲ್ಲಿಸ್ತಾನೆ ಇದ್ದೀವಿ ಸರ್. ಎಲ್ಲ ಬರ್ತಾರೆ, ಸಮಾಧಾನ ಮಾಡ್ತಾರೆ. ಈಗ ಮಾಡ್ತೀವಿ, ಒಂದು ವಾರ ಮಾಡ್ತೀವಿ, ತಿಂಗಳ ಮಾಡ್ತೀವಿ, ವರ್ಷ ಮಾಡ್ತೀವಿ ಅಂತ 3 ವರ್ಷ ಕಳೆದೋಯ್ತು ಸರ್. ಏನು ನಿಮ್ಮ ಹೆಸರು ಏನಮ್ಮ? ಮಂಜುಳಾ ಸರ್. ನಿಮಗೆ ಯಾವ ಪಂಚಾಯಿತಿ ಬರುತ್ತೆ? ನಮ್ಮದು ದೇವರಪುರ ಪಂಚಾಯತಿಗೆ ಬರುತ್ತೆ ಸರ್. ಈ ಕಡೆಗೆ ಸಂಬಂಧಪಟ್ಟ ಸದಸ್ಯರು ಯಾರು ಅನ್ನೋದು ಗೊತ್ತಿಲ್ದಿದೆಯಾ? ಇಲ್ಲ ಸರ್, ಅಧ್ಯಕ್ಷರು ಮಾತ್ರ ಆಗುತ್ತೆ ಪಂಚಾಯತಿಗೆ ಅವರು. ಇದು ದೇವರಪುರ ಪಂಚಾಯಿತಿಗೆ ಏನಂತ ಮನವಿ ಸಲ್ಲಿಸಿದ್ರೆ ನೀವು? ನಾವು ಮನೆ ಗೋಡೆ ಮಳೆಯಿಂದ ಮನೆ ಬಿದ್ದಿದೆ, ಅದನ್ನ ಬಂದು ನೋಡಿ ಅಂತ 23-24ನೇ ಸಾಲಿನಲ್ಲಿ ಹೇಳಿದ್ದೀವಿ ಸರ್. ಅವಾಗೂ ಬಂದುಬಿಟ್ಟು ತಾಟ್ ಕೊಟ್ಟು ಹೋದ್ರು ಸರ್. ಮತ್ತು ನೆಕ್ಸ್ಟ್ 24-25ನೇ ಸಲ ಕಳೆದ ಸಲ ಮೇ ತಿಂಗಳಲ್ಲಿ ಮನೆ ಬಿತ್ತು ಸರ್. ಅವಾಗೂ ಹೋಗಿ ಹೇಳಿದ್ದೀವಿ ನಾವು. ಈ ಸಲನೂ ಮನೆ 27ಕ್ಕೆ ಗೋಡೆ ಇದಾಗಿರೋದು ಸರ್. ಈಗ ಗೋಡೆ ಎಲ್ಲ ಕುಸಿಯೋ ಹಂತದಲ್ಲಿದೆ. ಈಗ ಇದ್ರ ಬಗ್ಗೆ ಯಾರು ಬಂದು ಖುದ್ದಾಗಿ ಯಾರು ನೋಡಿಲ್ವಾ? ಗ್ರಾಮ ಪಂಚಾಯಿತಿಯವರು ನೋಡಿ ಸಮಾಧಾನ ಮಾಡಿ ಹೋಗ್ತಾರೆ ಸರ್. ಸಹಾಯ ಮಾಡೋದು ಯಾರು ಇಲ್ವಲ್ಲ ಇಲ್ಲಿ. ಬರ್ತಾರೆ, ಸುಮ್ಮನೆ ಕಾಟಾಚಾರಕ್ಕೆ ನೋಡಿ ಹೋಗ್ತಾರೆ. ಇವತ್ತು ಮಾಡ್ತೀವಿ, ಅಲ್ಲಿ ಅವ್ರಿಗೆ ಹೇಳ್ತೀವಿ, ಇವ್ರಿಗೆ ಹೇಳ್ತೀವಿ ಅಂತಾರೆ. ಬಟ್ ಯಾವುದು ಮಾಡಿಲ್ಲ ಅವರು. ನಿಮ್ಮ ಓಟ್ ಕೇಳಕ್ಕೆ ಬರ್ತಾರಾ? ಬರ್ತಾರೆ ಸರ್, ಓಟಿಗೆ ಮಾತ್ರ ಬೇಗ ಬರ್ತಾರೆ. ಎಲ್ಲ ಓಡಿ ಬರ್ತಾರೆ. ಮತ್ತು ಯಾರು ಪಂಚಾಯತಿಯವರು ಬಿಟ್ಟು ಬೇರೆ ಯಾರು ಜನಪ್ರತಿನಿಧಿಗಳು ಯಾರು ಬಂದಿಲ್ವಾ? ಇಲ್ಲಿಗೆ ಯಾರು ಬಂದಿಲ್ಲ ಸರ್. ಮತ್ತೆ ಲಾಸ್ಟ್ ಇಯರು ಮೋಹನ್ ಕುಮಾರ್ ಅಂತ ತಹಶೀಲ್ದಾರ್ ಬಂದಿದ್ರು ಸರ್. ಅವರು ನೋಡಿದ್ರು, ಇದು ಆಗೋದಿಲ್ಲ ಅಂತ ಹೇಳಿದ್ರು. ಆದರೂ ರಿಕ್ವೆಸ್ಟ್ DC ಅವ್ರಿಗೆ ಫೋನ್ ಮಾಡಿದ್ದೀನಿ ಅಂತ ಹೇಳ್ಬಿಟ್ಟು ಸೀಟು ಮತ್ತೆ ರಾಡು ಕೊಟ್ಟಿದ್ದಾರೆ ಸರ್. ಈ ಗೋಡೆನೇ ಸರಿ ಇಲ್ಲ ಅಂದರೆ ಸೀಟು ರಾಡು ಹಾಕೊಂಡು ನಾವೇನು ಮಾಡೋದು ಸರ್? ಹೌದು. ಈಗ ತಹಶೀಲ್ದಾರಿಗೆ ಏನು ಮನವಿ ಕೊಟ್ಟಿದ್ದೀರಮ್ಮ? ಅದೇ ಮನೆ ಬಿದ್ದಾಗ ನಮಗೆ ಮನೆ ಆಗಬೇಕು. 5 ಲಕ್ಷದ ಮನೆ ಆಗಿದೆ ಸರ್ ಆಲ್ರೆಡಿ. 23-24ರಲ್ಲಿ 5 ಲಕ್ಷದ ಮನೆ ಆಗಿದೆ ಅಂತೇಳಿ ಅವ್ರು ಫೋನ್ ಮಾಡಿ ಅವ್ರು ಕನ್ಫರ್ಮ್ ಮಾಡಿಂದಾನೆ ಇದು ಮಾಡಿದ್ವಿ ಸರ್. ಅಕೌಂಟ್ ನಂಬರ್ ಇಸ್ಕೊಂಡು 1:20 ಹಾಕ್ತೀವಿ, ಫೌಂಡೇಶನ್ ಹಾಕಿಬಿಡಿ, ಗೋಡೆಗೆ ಮತ್ತೆ ನಾವು ಕೊಡ್ತೀವಿ ಅಂತ ಹೇಳಿದ್ರು ಸರ್ ಅವರು. ಇದ್ರ ಮೇಲೆ ಧೈರ್ಯದ ಮೇಲೆ ನಾವು ಅದೇ ದುಡ್ಡಲ್ಲಿ ತೊಗೊಂಡು ಫೌಂಡೇಶನ್ ಹಾಕಿದ್ವಿ ಸರ್. ಅವಾಗ ಈಗ ಬೇರೆ ತಹಸೀಲ್ದಾರ್ ಬಂದರು, ನಾವೇನು ಮಾಡ್ಲಿಕ್ಕಾಗಲ್ಲ ಅಂತ ಒಂದ್ಸಲ ಹೋದ ಜೋರು ಮಾಡಿದ್ರು ಸರ್ ಅವರು. 2ನೇ ಸಲ DC ಗೆ ಫೋನ್ ಮಾಡಿದೆ ಸರ್ ನಾನು. ಅವ್ರಿಗೂ ಹೇಳಿದ್ದೀನಿ ಸರ್, ಏನಾದರೂ 6 ಜನ ಇದೆ ಮನೆಯಲ್ಲಿ, ಏನಾದರೂ ಅವ್ರಿಗೆ ಸಂಬಂಧಪಟ್ಟ ಅಧಿಕಾರಿಗಳು ಎಲ್ಲ ಕಾರಣ ಅಂತ ಅವ್ರಿಗೂ ಕೂಡ ಮೆಸೇಜ್ ಹಾಕಿದ್ದೆ ಸರ್ ನಾನು. ಅವ್ರು ಹೇಳಿದ ಸೀಟು ರಾಡು ಕೊಟ್ಟಿದ್ದು ಸರ್ ಅವರಷ್ಟೇ. ಮತ್ತೊಂದು ಸಲ ಹೋದಾಗ ನಮ್ಮ ಕೈಯಿಂದ ಏನು ಮಾಡ್ಲಿಕ್ಕೆ ಆಗೋದಿಲ್ಲ, ಈಗ ಆಲ್ರೆಡಿ ಪರಿಹಾರ ಬಂದಿದೆಲ್ಲ, ಏನು ಮಾಡ್ಲಿಕ್ಕೆ ಆಗಲ್ಲ ಅಂತ ಕೈ ತೊಳ್ಕೊಂಡ್ಬಿಟ್ರು ಸರ್. ಅದೇ ಸಣ್ಣ ಪುಟ್ಟ ಇದನ್ನು ಕೊಟ್ಬಿಟ್ಟು ಕೈ ತೊಳ್ಕೊಳ್ತಾರೆ ಸರ್. ಯಾವ ಅಧಿಕಾರಿಗಳು ಇಲ್ಲಿಗೆ ಇದಕ್ಕೆ ಬಂದು ಸ್ಪಾಟಿಗೆ ಬಂದು ನೋಡೋದಿಲ್ಲ. ಈಗ ನಿಮ್ಮ ಮನೆಯವ್ರಿಗೆ ಬೇರೆ ಹುಷಾರಿಲ್ಲ ಅಂತ ಹೇಳ್ತೀರಾ, ಅವರೇನೋ ಆರೋಗ್ಯ ಸರಿ ಇಲ್ಲ ಅಂತ ಹೇಳ್ಕೊಂಡು. ಈಗ ಮತ್ತೆ ಯಾರು ಏನು ಕೇಳಕ್ಕೆ ಬರೋದಿಲ್ವಾ ಇಲ್ಲಿ? ಇಲ್ಲ ಸರ್, ಎಲ್ಲರೂ ಅದೇ ಹೇಳಿದ್ನಲ್ಲ, ಬರ್ತಾರೆ, ಸಮಾಧಾನ ಮಾಡ್ತಾರೆ, ಹೋಗ್ತಾರೆ. ಒಂದು ವಾರ 1 ತಿಂಗಳು ಅಂತಾರೆ. 3 ವರ್ಷ ಆದರೂ ಯಾವ ಜಾರಿಗೆ ತರೋದಿಲ್ಲ ಸರ್ ಅದನ್ನ. ಈಗ ಏನಾದರೂ ಈ ಮಧ್ಯೆ ನಿಮ್ಮ ಈಗ ಮಳೆ ಜಾಸ್ತಿ ಆಗಿ ಗೋಡೆ ಬೇರೆ ಕುಸಿತ ಆಗಿದೆ, ಬಂದಿದ್ದಾರಾ? ನೋಡಿ ಹೋಗಿದ್ದಾರಾ? ಏನಾದರೂ ಬಂದು ನೋಡಿದ್ದಾರೆ ಸರ್. ವಿಲೇಜ್ ಅಕೌಂಟೆಂಟ್ ಬಂದು ನೋಡಿದ್ದಾರೆ, ಬಸ್ ತಹಸೀಲ್ದಾರ್ ಬಂದಿಲ್ಲ ಸರ್. ಇವತ್ತು MLA ಅವ್ರಿಗೆ ಸಮೇತ ಫೋನ್ ಮಾಡಿದ್ದೀನಿ ಸರ್ ನಾನು. ತಹಸೀಲ್ದಾರ್ನ ಕಳಿಸ್ತೀನಿ ಅಂತೇಳಿ ಆಯ್ತು ಸರ್. ಬೆಳಗ್ಗೆ ಫೋನ್ ಮಾಡಿ, ಇಲ್ಲಿವರೆಗೂ ಯಾರು ಬಂದಿಲ್ಲ ಸರ್. ಶಾಸಕರಿಗೂ ಒಂದು ಮನವಿ ಸಲ್ಲಿಸಬೇಕಿತ್ತು ನೀವು ಸರ್. ನಾನು ಖುದ್ದಾಗಿ ಇಲ್ಲಿ ಕಾರ್ಯಕಂಡಿಯಲ್ಲಿ ಲಾಸ್ಟ್ ಇಯರ್ ಭೇಟಿನ ಆಗಿದ್ದೇನೆ ಅವರಿಗೆ. ಫೋನ್ ಮಾಡ್ತಾನೆ ಇದ್ದೀನಿ, ಬೆಳಗ್ಗೆ ಫೋನ್ ಮಾಡಿದ್ದೀನಿ ಸರ್. ಏನು ಹೇಳ್ತಾರೆ? ಅವ್ರು ಏನಿಲ್ಲ, ಮನೆಗೆಲ್ಲ ಪುರಸಭೆ ಎಲ್ಲ ಮೀಟಿಂಗ್ ಮಾಡಿಬಿಟ್ಟು ಪಂಚಾಯತ್ಗೆ ಮನೆ ಇದು ಮಾಡಿದೆ, ಹೋಗಿ ಅಲ್ಲಿ ರಿಜಿಸ್ಟರ್ ಮಾಡಿಸಿ ಅಂತ ಹೇಳಿದ್ರು ಸರ್ ಅವರು. ಈಗ ನಾವು ಮನೆ ರಿಜಿಸ್ಟರ್ ಮಾಡ್ಸೋಕೆ ಈಗ ಗೋಡೆ ಕುಸಿತ ಉಂಟಲ್ಲ ಸರ್, ಅವಾಗ ಹೇಳಿದೆ ಗೋಡೆ ಬಿದ್ದಿದೆ ಅಂತ. ಅವಾಗ ಕಳಿಸ್ತೀನಿ ಅಂತ ಹೇಳಿದವರು ಇಲ್ಲಿವರೆಗೂ ಯಾರು ಬಂದಿಲ್ಲ ಸರ್.
ಅದೇ ಸರ್ ಚಿಕ್ಕ ಪುಟ್ಟ ಪರಿಹಾರ ಕೊಟ್ಬಿಟ್ಟು ಅದು ಪರಿಹಾರ ಕೊಟ್ಟಿದ್ದೇವಲ್ಲ ಅಂತ ಹೇಳ್ತಾರೆ, ಬಟ್ ಮನೆ ಯಾರು ಕೊಡೋದಿಲ್ಲ ಸರ್. ನಮಗೆ ಬೇಕಾಗಿರೋದು ಮನೆ, ಅವ್ರ ಪರಿಹಾರ ಅಲ್ಲ. ಈಗ ನಿಮಗೆ ಒಂದು ಮನೆಯದು ವ್ಯವಸ್ಥೆ ಆಗಬೇಕು. ಹೌದು ಸರ್. ಮನೆ ವ್ಯವಸ್ಥೆ ಆಗಬೇಕಂದ್ರೆ ಪಂಚಾಯತಿಯವ್ರಿಗೆ ಏನು ಹೇಳಕ್ಕೆ ಬಯಸ್ತೀರಮ್ಮ ನೀವು ಈಗ? ಪಂಚಾಯತಿಯವರಿಗೆಲ್ಲ ಸರ್, ಇಲ್ಲಿ ಸಂಬಂಧಪಟ್ಟ ಅಧಿಕಾರಿಗಳು ಎಲ್ಲದೂ ಹೇಳಕ್ ಬಯಸ್ತಾರೆ, ನಮಗೆ ಮನೆ ಬೇಕು ಅಷ್ಟೇ. ನಮಗೆ ಇನ್ನೇನು ಬೇಡ. ತಕ್ಷಣ ನಮಗೆ ಹೊಟ್ಟೆಗೆ ಅನ್ನ ಇಲ್ಲೂ ಚಿಂತೆ ಇಲ್ಲ, ಕುಡಿಯೋಕೆ ನೀರು ಇಲ್ಲೂ ಚಿಂತೆ ಇಲ್ಲ, ನೆರಳು ಬೇಕು ಸರ್ ಇರಲಿಕ್ಕೆ. ನಾವಿನ್ನು ಬೀದಿಲಿ ಮಲ್ಕೋಕ್ಕಾಗ ಸರ್ ಮಕ್ಕಳನ್ನ ಕರ್ಕೊಂಡು. ಎಷ್ಟು ಮಕ್ಕಳಿದ್ದಾರೆ ನಿಮಗೆ? 3 ಮಕ್ಕಳಿದ್ದಾರೆ ಸರ್, ಅದ್ರ ಒಂದು ಅಂಗಿಲ್ಲ ಸರ್. ಹಾಂ. ಆನೆ ಕಾಟ ಸರ್, ಆನೆ ಇಲ್ಲಿಗೆ ಬರ್ತದೆ ಸರ್ ಮನೆಗಳ. ಮೊನ್ನೆ ಗೋಡೆ ಬಿದ್ದಿದೆ ಸರ್, ಆನೆ ಮರಿಯನ್ನೆಲ್ಲ ಬಂದು ಗೋಡೆ ಒಳಗೆ ಬಂದು ಬಾಗಿಲು ತಳ್ತಾ ಉಂಟು ಸರ್. ಅವತ್ತು ನಾವು ಬದುಕಿದ್ದೇ ಹೆಚ್ಚು ಸರ್. 3 ಡೋರ್ ಇದ್ರೆ 3 ಡೋರ್ ಹಾಕ್ಲಿಕ್ಕೆ ಆಗಲ್ಲ ಸರ್. ಯಾವಾಗ ಗೋಡೆ ಬೀಳುತ್ತೋ, ಯಾವ ಟೈಮಲ್ಲಿ ಏನಾಗುತ್ತೋ ಅಂತ ನಿದ್ರೆ ಮಾಡ್ತಿಲ್ಲ ಸರ್. ಮಕ್ಕಳು ಮಲ್ಸ್ಕೊಂಡು ಕೂರ್ತೀವಿ. ಈಗ ತಹಸೀಲ್ದಾರ್ ಆಗಲಿ, ಸಂಬಂಧಪಟ್ಟ ಗ್ರಾಮ ಪಂಚಾಯತಿ ಆಗಲಿ, ಅವರಿಗೆ ನಿಮ್ಮ ಏನಂತ ನೀವು ಅಳಲು ಹೇಳ್ತೀರಾ ಅಂತ, ಏನಂತ ಅದೇ ಹೇಳ್ತೀರಾ? ಸರ್, ನಮಗೆ ಮನೆ ಬೇಕು ಅಷ್ಟೇ. ಈ ಮನೆ ಮಾಡ್ಕೊಡಕ್ಕೆ ಅವ್ರ ಕಡೆಯಿಂದ ಆಗಲ್ಲ ಅಂದರೆ ಇನ್ನೆಲ್ಲರ ಜೀವಕ್ಕೂ ಇಲ್ಲಿ ಸಂಬಂಧ ಈಗೂ ಹೇಳ್ತಾ ಅದನ್ನೇ ಹೇಳ್ತಾ ಇದ್ದೇನೆ ಸರ್. ಸಂಬಂಧಪಟ್ಟ ಅಧಿಕಾರಿಗಳೆಲ್ಲರೂ ಕಾರಣ ಆಗಿರ್ತಾರೆ ಸರ್. ಎಷ್ಟು 3 ವರ್ಷದಿಂದ ಎಷ್ಟು ಕಷ್ಟಪಡ್ತಾ ಇದ್ದೀವಿ ಸರ್ ಈ ಮನೆಗೆ ಇದ್ಕೊಂಡು. ವಯಸ್ಸಾದ ಅತ್ತೆ ಬೇರೆ, ಹುಷಾರಿಲ್ಲ ಗಂಡ, ಈ ಸಣ್ಣ ಸಣ್ಣ 3 ಮಕ್ಕಳು, ಒಂದು ಮಗು ಕಿವಿ ಇಲ್ಲ ಸರ್. ನಾಳೆ ಗೋಡೆ ತಾವು ಕುತ್ಕೊಂಡು ಆ ಮಗು ಕೇಳ್ದೇನೆ ಗೋಡೆ ಮಗು ಮೇಲೆ ಬಿದ್ದರೆ ನಾವು ಏನು ಮಾಡೋದು ಸರ್? ಮಗು ಕಿವಿನೂ ಇಲ್ಲ ಸರ್. ಒಂದ್ಸಲ ಅಲ್ಲ 3 ವರ್ಷದಿಂದ ನಾನು ಓಡಾಡ್ತಾನೆ ಇದ್ದೇನೆ ಸರ್. ITDPಗೆ ಮಗು ಹೊಟ್ಟೆಲಿ ಇತ್ತು ಸರ್, ಅವಾಗಿನ ಮನೆಗೆ ಅರ್ಜಿ ಕೊಟ್ಟಿದ್ದೀನಿ. ಬಟ್ ಲಾಸ್ಟ್ ಇಯರ್ ಗಂಡನ ಹೆಸರಲ್ಲೇ ಕೊಟ್ಟಿದ್ದೀನಿ, ಯಾವುದು ಸ್ಯಾಂಕ್ಷನ್ಗೆ ಬರ್ತಾ ಇಲ್ಲ. ITDP ಅವರಿಗೆ ಯಾರ ಹೆಸರಿಗೆ ಮತ್ತು ಯಾರಿಗೆ ಕೊಟ್ಟಿದ್ದೀರಾ ನೀವು ಮನವಿ ಪತ್ರ? ಇವಾಗ 13 ವರ್ಷ ಆಯ್ತು ಸರ್. ಇವನ್ ಮಗನ ಬಸ್ರಲ್ಲಿರುವಾಗ ಅತ್ತೆ ಹೆಸರಲ್ಲೇ ಕೊಟ್ಟಿರೋದು, ಮಲ್ಲಿಗೆ ಅವ್ರ ಹೆಸರಲ್ಲೇ. ಅವಾಗ ಮಾಡಿ ಇನ್ನೂ ಬಂದಿಲ್ಲ, ಎರೂರಿಗೆ ಇಲ್ಲ ಅಂತೇಳಿ ಅದನ್ನ ಬಿಟ್ಟರು ಸರ್. ಲಾಸ್ಟ್ ಇಯರ್ ನನ್ನ ಗಂಡನ ಹೆಸರಲ್ಲೇ ಕೊಟ್ಟಿ ಸರ್, ರಿಶೂಡ್ ಕಾಪಿನ ಸಮೇತ ಕೊಟ್ಟಿದ್ದಾರೆ. ಈಗ ಕೇಳಿದ್ರೆ ಇಲ್ಲ, ಎರೂರಿಗೆ ಮನೆ ಇಲ್ಲ, ಇದು ವಿಜಯಕ್ಕೆ ಕುರುಬಿ ಬಂದು ಮನೆ ಎಲ್ಲ ಆಗಬೇಕು, ಆಮೇಲೆ ನಿಮ್ಮ ಮನೆ ಶಾಂಕ್ಷನ್ ಆಗೋದಂತ. ಮನೆ ಶಾಂಕ್ಷನ್ ಆಗಿ ಮಾಡ್ತೀವಿ, ನಾವೆಲ್ಲ ಸತ್ಬಿಟ್ಟು ಏನು ಮಾಡ್ತಾರೆ ಸರ್ ಇವರು? ನಿಮಗೆ ಮನೆಗೆ ಹಕ್ಕುಪತ್ರ ಎಲ್ಲ ಇದೆಯಾ? ಇದೆ ಸರ್. ಇದೆ. ಎಷ್ಟಿದೆ ಜಾಗ ನಿಮಗೆ? ಸುತ್ತ ಹಕ್ಕುಪತ್ರದಲ್ಲಿ 23 ಸೆಂಟ್ ಇದೆ ಸರ್. ಮತ್ತೆ ಮನೆಯವ್ರ ಹೆಸರಲ್ಲಿ ಅಲ್ಲಿ ಒಟ್ಟು ಟೋಟಲ್ 2 ಕಾಲು ಎಕರೆ ಆಗುತ್ತೆ ಸರ್. ಬೇಡ ಬೇಡ ಜೋಡಿ ನಾನು ಒಬ್ಬಳೆ ಸರ್, ಹಂಗಾಗಿ ಅದನ್ನ ಇಟ್ಕೊಂಡು ಇದು ಮಾಡ್ತಾ ಇರೋದು. ಯುವರಾಜ್ ಕೃಷ್ಣ, ಕೊಡಗು ಚಾನಲ್, ವಿರಾಜಪೇಟೆ.